ಹಲೋ ಫ್ರೆಂಡ್ಸ್, ಎಲ್ರಿಗೂ ಹೊಸ ವಿಡಿಯೋಗೆ ಸುಸ್ವಾಗತ. ನಿಮ್ಗೆ ಅವಲ್ಲೇ ತಮ್ಮನೇ ಹುಡುಕ್ತಾ ಇರುತ್ತೆ ಈ ವಿಡಿಯೋದಲ್ಲಿ ಏನು ಮಾತಾಡಕ್ಕೆ ಬಂದಿದ್ದೀನಿ ಅಂತ. ಈ ವಿಡಿಯೋದಲ್ಲಿ ಬಂತು ಅಂದರೆ ಬಿಗ್ ಬಾಸ್ ಅಗ್ನಿ ಪರೀಕ್ಷೆಯ ಇವತ್ತಿನ ಎಪಿಸೋಡಿನ ಲೈವ್ ಅಪ್ಡೇಟ್ ತಿಳಿಸ್ಕೊಡ್ತಾ ಇದ್ದೀನಿ. ಅಂದರೆ ಬುಧವಾರ ಎಪಿಸೋಡ್ದು ಲೈವ್ ಅಪ್ಡೇಟ್ ತಿಳಿಸ್ಕೊಡ್ತಾ ಇದ್ದೀನಿ. ಅಂದರೆ ಆಲ್ರೆಡಿ ನಿಮ್ಗೆ ಹಿಂದೆ ವಿಡಿಯೋದಲ್ಲಿ ಬಂತು ಅಂದರೆ ಪಾರ್ಟ್ 1 ಅಂತ ಅಂದ್ಕೊಳ್ಳಿ. ಅದರಲ್ಲಿ ಬಂತು ಅಂದರೆ ಅಪ್ಪ ಮಗ ಬಂದಿರೋ ಸೆಲೆಕ್ಟ್ ಆದ್ರಾ ಇಲ್ವಾ, ಇಬ್ಬರೂ ಕೂಡ ಸೆಲೆಕ್ಟ್ ಮಾಡೋರ ಎಲ್ಲನೂ ಕೂಡ ತಿಳಿಸ್ಕೊಟ್ಟಿದ್ದೀನಿ. ಈ ವಿಡಿಯೋದಲ್ಲಿ ಬಂತು ಅಂದರೆ ಅವ್ರು ಬಂದೋದ್ಮೇಲೆ ನೆಕ್ಸ್ಟು ಕಂಟೆಸ್ಟೆಂಟ್ಸು ಯಾರು ಬಂದಿದ್ದಾರೆ, ಸೆಲೆಕ್ಟ್ ಆದ್ರ, ರಿಜೆಕ್ಟ್ ಆದ್ರ, ಓಲ್ಡಲ್ಲಿ ಇದ್ದಾರಾ ಎಲ್ಲನೂ ಕೂಡ ತಿಳಿಸ್ಕೊಡ್ತಾ ಹೋಗ್ತೀನಿ. ಅದಕ್ಕೂ ಮೊದಲು ನನ್ನ ಚಾನಲ್ನ ಸುಬ್ರು ನೋಡ್ತಾರೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ಲೈಕನ್ ಕ್ಲಿಕ್ ಮಾಡಿ ಆಲ್ ಅಂತ ಕೊಡಿ. ಅದೇ ವಿಡಿಯೋಕ್ರು ಫಸ್ಟ್ ನೋಟ್ಸ್ಕೊಂಡ್ ಬರುತ್ತೆ. ಹಾಗೆ ವಿಡಿಯೋ ಇಷ್ಟ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಬನ್ನಿ ಫ್ರೆಂಡ್ಸ್, ಇವಾಗ ವಿಡಿಯೋ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಇವಾಗ ನೀವು ಸ್ಕ್ರೀನ್ ಮೇಲೆ ಪಿಕ್ಚರ್ ಕೂಡ ನೋಡ್ತಾ ಇರ್ಬೋದು. ಅಂದರೆ ಒಂದೇ ಸತಿ 3 ಜನ ಬಂದಿದ್ದಾರೆ. ಒಬ್ಬರು ಬಂದು ಸಂಧ್ಯಾ ಅನ್ಬಿಟ್ಟು, ಇನ್ನೊಬ್ರು ಬಂದು ಗೌರಿ ಅನ್ಬಿಟ್ಟು, ಇನ್ನೊಬ್ರು ಬಂದು ಶ್ವೇತಾ ಅನ್ಬಿಟ್ಟು 3 ಜನ ಬಂದಿದ್ದಾರೆ. ಅಂದರೆ ಬಿಗ್ ಬಾಸ್ ಅವ್ರು ಈ ಥರ ಏನು ಮಾಡ್ತಿದ್ದಾರೆ ಅಂತ ಗೊತ್ತಾಗ್ತಿಲ್ಲ. ಅಂದ್ರೆ ಒಂದ್ಸತಿ 3 ಜನ ಕಳಿಸ್ತಾರೆ, ಇನ್ನೊಂದ್ಸತಿ ಇಬ್ರನ್ನ ಕಳಿಸ್ತಾರೆ, ಒಂದೊಂದ್ಸತಿ ಒಬ್ರನ್ನೇ ಕಳಿಸ್ತಾರೆ. ಒಬ್ಬೊಬ್ರನ್ನೇ ಬಿಟ್ರೆ ಅವ್ರ ಟ್ಯಾಲೆಂಟ್ ಏನು ಅಂತ ಪ್ರೂವ್ ಮಾಡ್ಕೋಬಹುದು. ಇಲ್ಲ ಎಲ್ಲಾರನು ಕೂಡ ಇಬ್ಬಿಬ್ರನ್ನ ಬಿಡಬೇಕು, ಒಬ್ಬೊಬ್ರಿಗೆ ಒಂದೊಂಥರ ಮಾಡ್ತಾರೆ ಅಂತ ಹೇಳ್ಬೋದು. ಯಾಕಂದ್ರೆ ಒಂದೊಂದ್ಸತಿ 3 ಜನ ಕಳಿಸ್ತಾರೆ, ಒಂದೊಂದ್ಸತಿ ಒಬ್ರನ್ನೇ ಕಳಿಸ್ತಾರೆ, ಇನ್ನೊಂದ್ಸತಿ ಬಂತವ್ರೆ ಇಬ್ರನ್ನ ಕಳಿಸ್ತಾರೆ. ಅಂದ್ರೆ ಆ ಥರ ಮಾಡಿದಾಗ ಒಬ್ಬೊಬ್ರಿಗೆ ಟೈಮ್ ಸಿಗುತ್ತೆ ಮಾತಾಡೋಕ್ಕೆ. ಅದೇ ಈ ಥರ 3 ಜನ ಬಂದಾಗ ಟೈಮ್ ಕೂಡ ಸಿಗಲ್ಲ. ಅಂದ್ರೆ ಜಡ್ಜಸ್ ಬಂತವ್ರೆ ಇನ್ನೊಂದು ನಿಮಿಷ ಇದೆ ಅಂತಾರೆ. ಅಂದ್ರೆ ಅದರಲ್ಲಿ ಒಬ್ರು ಮಾತಾಡೋದಕ್ಕೆ ಟೈಮ್ ಆಗ್ಬಿಟ್ಟಿರುತ್ತೆ, ಇನ್ನೊಬ್ರು ಮಾತಾಡೋಕ್ಕಾಗಲ್ಲ. ಅದರಿಂದ ಅಲ್ಲಿ ಕರೆಕ್ಟಾಗಿ ಸೆಲೆಕ್ಷನ್ ಪ್ರೋಸೆಸ್ ಏನಿದೆಯಲ್ಲ ಅದಂತೂ ಕರೆಕ್ಟಾಗಿ ಹೋಗ್ತಿಲ್ಲ ಅಂತ ನನ್ಗನ್ಸ್ತಿದೆ. ನಿಮ್ಗೆ ಅನಿಸ್ತಿದೆ ಅಂತ ಕಮೆಂಟ್ ಮಾಡಿ ಹೇಳಿ. ಹಾಗೆ ಟಾಸ್ಕು ಕೂಡ ಅಷ್ಟೇನೆ, ಎಲ್ಲರೂ ಕೂಡ ಕೊಟ್ಟು ಕರೆಕ್ಟಾಗಿ ಟಾಸ್ಕು ಕೂಡ ಕೊಡ್ತಿಲ್ಲ ಅಂತ ಹೇಳ್ಬೋದು. ಅಂದರೆ ಒಬ್ರು ಕೊಡ್ತಾರೆ, ಒಬ್ರು ಕೊಡಲ್ಲ. ಹಾಗೆ ಒಂದು ಸ್ವಲ್ಪ ಏನಾದ್ರು ಕಡಕಾಗಿ ಏನೋ ಒಂದು ಬಿಗ್ ಬಾಸ್ಗೆ ಹೆಂಗೆ ಬೇಕೋ ಆ ಥರ ಮಾತಾಡೋಣ ಅಂತ ಬಂದರೆ ಅವ್ರನ್ನ ರಿಜೆಕ್ಟ್ ಮಾಡ್ತಾರೆ. ಹಾಗೆ ಸಾಫ್ಟಾಗಿ ಮಾತಾಡೋರು ಕೂಡ ರಿಜೆಕ್ಟ್ ಮಾಡ್ತಾರೆ. ಅಂದರೆ ಅವ್ರು ಇಷ್ಟ ಬಂದಂಗೆ ಅವ್ರ ಮೈಂಡ್ ಸೆಟ್ ಹೆಂಗಿರುತ್ತೆ ಹಂಗೆ. ಒಂದ್ಸತಿ ಸೆಲೆಕ್ಟ್ ಮಾಡ್ತಾರೆ ಫುಲ್ಲು ಸಾಫ್ಟ್ ಆಗಿರೋರನ್ನ, ಒಂದ್ಸತಿ ರಿಜೆಕ್ಟ್ ಮಾಡ್ತಾರೆ. ಇವಾಗೇನು ಇಲ್ಲಿ 3 ಜನ ಬಂದಿದ್ದಾರಲ್ಲ, 3 ಜನರು ಕೂಡ ಪರ್ಫೆಕ್ಟಾಗಿ ಒಂದು ಸ್ವಲ್ಪ ನಾಮಿನೇಷನ್ ಮಾಡ್ತಾರೆ. ಹಾಗೆ ಒಂಥರ ಚೆನ್ನಾಗೇ ಮಾತಾಡ್ತಾರೆ. ಬಟ್ ಆದರೆ ಇವ್ರು ಎಲ್ಲರೂ ಕೂಡ ಓಡ್ಗಾಗ್ತಾರೆ. ಅಂದರೆ ಒಬ್ಬರನ್ನ ರಿಜೆಕ್ಟೇ ಮಾಡಿಬಿಡ್ತಾರೆ, ಇನ್ನಿಬ್ಬರನ್ನ ಓಡ್ಗಾಗ್ತಾರೆ. ಯಾರು ವರ್ಲ್ಡಲ್ಲಿ ಇದ್ದಾರೆ, ಯಾರನ್ನ ರಿಜೆಕ್ಟ್ ಮಾಡೋದು, ಏನೆಲ್ಲ ಕಾನ್ವರ್ಸೇಷನ್ ಆಗ್ತು, ಯಾವ ರೀತಿ ನಾಮಿನೇಷನ್ ನಡೀತು ಎಲ್ಲನೂ ಕೂಡ ತಿಳಿಸ್ಕೊಡ್ತಾ ಹೋಗ್ತೀನಿ. ಮೊನ್ನೆ ಫಸ್ಟ್ ಏನಿದ್ದಾರಲ್ಲ ಸಂಧ್ಯಾ ಹೇಳೋದಾದ್ರೆ, ಅಂದ್ರೆ ಅವ್ರು ಏನು ಹೇಳಿದ್ರು ಅಂದರೆ ಸ್ಪೋರ್ಟ್ಸ್ ಎಲ್ಲ ಸಕ್ಕದಾಗಿ ಆಡ್ತೀನಿ, ಅದೇನು ಸೆಲೆಬ್ರಿಟಿಗೆ ಟಕ್ಕರ್ ಕೊಡೋ ಒಂದು ಕಾಮನ್ ಮ್ಯಾನ್ ಅಂತ ಹೇಳ್ತಾರೆ. ಅದು ಸಕ್ಕದಾಗಿ ಆಡ್ತೀನಿ ಅನ್ನೋ ಥರ ಹೇಳ್ತಾರೆ. ಅದಾದ್ಮೇಲೆ ಬಂತವ್ರೆ ಗೌರಿ ಕೂಡ ಅಷ್ಟೇ ಒಳ್ಳೆ ಟಕ್ಕರ್ ಕೊಟ್ಟು ಆಡ್ತೀನಿ ಅನ್ನೋ ಥರ ಹೇಳ್ತಾರೆ. ಅದಾದಮೇಲೆ ಶ್ವೇತ ಏನಿದ್ದಾರಲ್ಲ ಅವ್ರು ಬಂತು ಅಂದರೆ ಏನು ನಾನು ಒಂದು ಚಿಕ್ಕ ವಯಸ್ಸಲ್ಲೇ ನಾನು ಅಪ್ಪನ ಕಳ್ಕೊಂಡೆ, ಅದಾದಮೇಲೆ ಮದುವೆ ಆಗ್ತೀನಿ, ಅದು ಕೂಡ ಡೈವರ್ಸ್ ಆಗುತ್ತೆ, ಅದಾದಮೇಲೆ ನನ್ನ ಮಗ ಬರ್ತಾರೆ, ಅವರೇ ಒಂದು ರೀತಿ ಸ್ಟ್ರೆಂತ್ ಆಗಿರ್ತಾರೆ ಅನ್ನೋ ಥರ ಎಲ್ಲ ಹೇಳ್ತಾರೆ. ಅದಾದಮೇಲೆ ತುಂಬ ಕಷ್ಟಪಟ್ಟಿದ್ದೀನಿ, ರೋಡಲ್ಲೆಲ್ಲ TV ಸೇಲ್ ಮಾಡಿದ್ದೀನಿ, ಕಸ ಗುಡಿಸಿದ್ದೀನಿ, ಈ ಥರ ಎಲ್ಲ ಹೇಳ್ತಿರ್ತಾರೆ. ತುಂಬ ಕಷ್ಟಪಟ್ಟಿದ್ದೀನಿ, ಅದಕ್ಕೆ ಪ್ರತಿಫಲ ಸಿಕ್ಕೇ ಸಿಗುತ್ತೆ ಅಂತಾರೆ. ಎಷ್ಟೋ ಕಳ್ಕೊಂಡಿರೋರಿಗೆ ಒಂದು ರೀತಿ ಸ್ಫೂರ್ತಿ ಆಗ್ತೀನಿ ಅಂತ ಹೇಳ್ತಾರೆ. ಅದಕ್ಕೆ ವಿನಯ್ ಅವರು ಏನು ಕಳ್ಕೊಂಡಿರೋದನ್ನ ಅಂತ ಕೇಳ್ತಾರೆ. ಅದಕ್ಕೆ ಅಲ್ಲಿ ಅವ್ರು ಹೇಳ್ತಾರೆ ಎಷ್ಟೋ ಜೀವನ ಕಳ್ಕೊಂಡಿರೋರಿಗೆ ಒಂದು ಸ್ಫೂರ್ತಿ ಆಗ್ತೀನಿ ಅಂತ ಕೂಡ ಹೇಳ್ತಾರೆ. ಈ ಥರ ಎಲ್ಲ ಹೇಳಾದ್ಮೇಲೆ ಅಲ್ಲಿ ಶ್ರುತಿ ಅವ್ರು ಕೇಳ್ತಾರೆ ನಿಮಗೆ ಬಿಗ್ ಬಾಸ್ ಬೇಕು, ಬಿಗ್ ಬಾಸ್ಗೆ ನೀವ್ಯಾಗಬೇಕು ಅಂತ ಕೇಳಿದಾಗ ಅಲ್ಲಿ ಗೌರಿ ಅವ್ರು ಹೇಳ್ತಾರೆ ಯಾವುದೇ ಸಿಚುವೇಶನ್ ಇರಲಿ ಗುಂಪಲ್ಲಿ ಗೋವಿಂದ ಅಂತೂ ನಾನಾಗಲ್ಲ. ಆಮೇಲೆ ಎಲ್ಲರೂ ಕೂಡ ಒಂದು ರೀತಿ ಸಪ್ಪಗಿದ್ರು ಕೂಡ ಎಂಟರ್ಟೈನ್ಮೆಂಟ್ ಮಾಡ್ತೀನಿ. ಆಮೇಲೆ ಯಾರು ಹೋಗಿ ಮೂಲೆಯಲ್ಲಿ ಕೂತ್ಕೊಂಡ್ರು ಕೂಡ ಒಂದು ಸ್ಕಿಟ್ ಮಾಡ್ತೀನಿ. ಒಟ್ಟಿನಲ್ಲಿ ಬಿಗ್ ಬಾಸ್ಗೆ ನನ್ನಂಥ ಒಂದು ಕಂಟೆಸ್ಟೆಂಟ್ ಇರಬೇಕು ಅನ್ನೋ ಥರ ಹೇಳ್ತಾರೆ. ಅದಾದಮೇಲೆ ಬಂತವ್ರೆ ನಿಮ್ಮೆಲ್ಲರೂ ಕೂಡ ಬಿಗ್ ಬಾಸ್ ಬೇಕಲ್ವಾ, ಅದರಿಂದ ಒಂದು ಟಾಸ್ಕ್ ಕೊಡ್ತಾಯಿದ್ದೀವಿ. ಅಂದರೆ ಇದನ್ನೇ ಬಿಗ್ ಬಾಸ್ ಅಂತ ಅಂದ್ಕೊಳ್ಳಿ, ನಿಮ್ಮ ಆಸೆ ಬಿಗ್ ಬಾಸ್ ಅಲ್ವಾ, ಇದನ್ನೇ ಒಂದು ರೀತಿ ಬಿಗ್ ಬಾಸ್ ಅಂತ ಅಂದ್ಕೊಳ್ಳಿ. ನಾಮಿನೇಷನ್ ಟಾಸ್ಕ್ ಕೊಡ್ತಾರೆ. ಅಂದರೆ ವಿನಯ್ ಮತ್ತು ಅಲ್ಲಿ ಚಂದನು ಒಬ್ಬರನ್ನ ಸೇವ್ ಮಾಡಬೇಕು, ಒಬ್ಬರನ್ನ ನಾಮಿನೇಟ್ ಮಾಡಬೇಕು ಅಂತ ಹೇಳ್ತಾರೆ. ಇದೇ ಬಿಗ್ ಬಾಸ್ ಮನೆ ಅಂದ್ಕೊಂಡು ಒಬ್ಬರನ್ನ ಸೇವ್ ಮಾಡಿ, ಒಬ್ಬರನ್ನ ನಾಮಿನೇಟ್ ಮಾಡಿ ಅಂತ ಹೇಳ್ತಾರೆ. ಹಾಗೆ ಅಲ್ಲಿ ಅವ್ರ ಫೋಟೋನ ಬೆಂಕಿಗೆ ಹಾಕಿ ಸುಟ್ಟಾಕೋಕೆ ಕೂಡ ಹೇಳ್ತಾರೆ. ಅದಾದಮೇಲೆ ಬಂತವ್ರು ಅಲ್ಲಿ ಶ್ವೇತಾ ಅವ್ರು ಹೇಳ್ತಾರೆ ಅಂದರೆ ನಾನು ವಿನಯಣ್ಣನ ಸೇವ್ ಮಾಡ್ತೀನಿ, ಯಾಕಂದರೆ ಸಂಗೀತ ಅವ್ರ ವಿರುದ್ಧ ಸಖತ್ ಟಫ್ ಫೈಟ್ ಕೊಟ್ಟಿದ್ದಾರೆ, ಒಂದು ಸ್ವಲ್ಪ ಸಕ್ಕದಾಗಿ ಒಂದು ಟರ್ನ್ಗಳನ್ನ ತೊಗೊಂಡಿದ್ದಾರೆ. ಅದರಿಂದ ಅಲ್ಲಿ ವಿನಯ್ ಅವ್ರನ್ನ ಸೇವ್ ಮಾಡ್ತೀನಿ ಅಂದ್ಬಿಟ್ಟು ಅಲ್ಲಿ ವಿನಯ್ ಅವ್ರನ್ನ ಶ್ವೇತಾ ಅವ್ರು ಸೇವ್ ಮಾಡ್ತಾರೆ. ಆಮೇಲೆ ನಾಮಿನೇಟ್ ಬಂತವ್ರೆ ಚಂದನ್ ಶೆಟ್ಟಿ ಅವ್ರನ್ನ ಮಾಡ್ತಾರೆ. ಅಂದರೆ ಅಷ್ಟು ಎಕ್ಸ್ಪೆಕ್ಟೇಷನ್ ಅಷ್ಟು ರೀಚ್ ಆಗ್ತಿರ್ಲಿಲ್ಲ ಅಂದ್ಬಿಟ್ಟು ಅಲ್ಲೇನು ಅಂತ ಆಟ ಆಡಿಲ್ಲ ಅಂದ್ಬಿಟ್ಟು ಚಂದನ್ ಶೆಟ್ಟಿ ಅವ್ರನ್ನ ಅಲ್ಲೇನು ನಾಮಿನೇಟ್ ಮಾಡ್ತಾರೆ. ಅದಾದಮೇಲೆ ವಿನಯ್ ಅವ್ರು ಹೇಳ್ತಿರ್ತಾರೆ ಅಲ್ಲಿ ಸೇವ್ ಮಾಡ್ತಾರಲ್ಲ, ಅವಾಗ ಹೇಳ್ತಾರೆ ವಾರೆ ವಾ ಮೇರೆ ಲಡ್ಕಿ ಅಂತ ಹೇಳ್ತಿರ್ತಾರೆ. ಒಟ್ನಲ್ಲಿ ವಿನಯ್ ಅವ್ರದ್ದು ಒಂದು ರೀತಿ ಓವರ್ ಅಂತ ಅನಿಸ್ತಿದೆ ಸೆಲೆಕ್ಷನ್ ಪ್ರೊಸೆಸ್ಸಲ್ಲಿ, ಏನು ಅನಿಸ್ತಿದೆ ಅಂತ ಕಮೆಂಟ್ ಮಾಡಿ ಹೇಳಿ. ಅದಾದಮೇಲೆ ಬಂತು ಅಂದರೆ ಗೌರಿ ಅವ್ರು ಬರ್ತಾರೆ. ಇವ್ರು ಹೆಂಗೆ ಅಂದರೆ ಒಂದು ರೀತಿ ಉಲ್ಟಾ ಪಲ್ಟಾ ಮಾಡ್ಬಿಡ್ತಾರೆ ಅಂತ ಹೇಳ್ಬೋದು. ಒಂದು ರೀತಿ ಇಬ್ಬರೂ ಕೂಡ ಒಂದು ರೀತಿ ಸೇವ್ ಮಾಡೋ ಥರ ರೀಸನ್ಸ್ ಕೊಡ್ತಾರೆ ಅಂತ ಹೇಳ್ಬೋದು. ಅಂದರೆ ವಿನಯ್ ಅವ್ರು ಒಳ್ಳೆ ಟಫ್ ಫೈಟ್ ಕೊಟ್ಟರು, ಬಟ್ ಆದರೂ ಕೂಡ ಆ ಮಧ್ಯದಲ್ಲೆಲ್ಲ ಆನೆ ಬಂತು ನಾನೇ ಬೇಕಾಗಿತ್ತಾ, ಬಟ್ ಆದರೂ ಕೂಡ ಒಂದು ಚಾನ್ಸ್ ಕೊಡ್ತಿದ್ದೀನಿ ಅಂದ್ಬಿಟ್ಟು ಸೆಕೆಂಡ್ ಚಾನ್ಸ್ ಕೊಡ್ತಿದ್ದೀನಿ ಅಂದ್ಬಿಟ್ಟು ಅಲ್ಲಿ ವಿನಯ್ ಅವ್ರನ್ನ ಸೇವ್ ಮಾಡ್ತಾರೆ. ಅಂದರೆ ಒಂದು ರೀತಿ ಅವ್ರನ್ನ ನಾಮಿನೇಟ್ ಮಾಡೋ ಥರ ರೀಸನ್ಸ್ ಕೊಡ್ತಾರೆ. ಅಂದರೆ ಈ ಥರ ಎಲ್ಲ ಬೇಕಾಗಿತ್ತು ಅಂದ್ಬಿಟ್ಟು, ಬಟ್ ಆದರೆ ಸೇವ್ ಮಾಡ್ತಾರೆ ಸೆಕೆಂಡ್ ಚಾನ್ಸ್ ಕೊಡ್ತಿದ್ದೀನಿ ಅಂದ್ಬಿಟ್ಟು. ಅವಾಗ ಒಂದು ರೀತಿ ವಿನಯ್ ಅವ್ರದ್ದು ಎಕ್ಸ್ಪ್ರೆಷನ್ ನೋಡ್ಬೇಕು ಯಾವ ರೀತಿ ಇರುತ್ತೆ ಅಂತ. ಅದಾದಮೇಲೆ ಬಂತವ್ರೆ ಅಲ್ಲಿ ಚಂದನ್ ಶೆಟ್ಟಿ ಅವ್ರನ್ನ ನಾಮಿನೇಟ್ ಮಾಡ್ತಾರೆ. ಅಂದರೆ ಆ ರೀಸನ್ಸ್ ನೋಡಿದ್ರೆ ಯಾವ ರೀತಿ ಇತ್ತು ಅಂದ್ಬಿಟ್ಟು ಒಂದು ರೀತಿ ನನಗೆ ಟಫ್ ಕಂಟೆಸ್ಟೆಂಟ್ ಅನ್ನೋ ಥರ ಈ ಬಿಗ್ ಬಾಸಲ್ಲಿ ಮಾಡ್ತಾರಲ್ಲ ಆ ಥರ ಮಾಡ್ತಾರೆ ಅಂತ ಹೇಳ್ಬೋದು. ಅಂದರೆ ಅವರು ಟಾಸ್ಕ್ ಆಡಲಿಲ್ಲ ಅಂದರೂ ಕೂಡ ಒಂದು ರೀತಿ ಏನೋ ಒಂದು ಮಾಡಿ ಉಳ್ಕೋತಾರೆ ಬಿಗ್ ಬಾಸ್ ಮನೇಲಿ, ಒಂದು ರೀತಿ ಟಫ್ ಕಂಟೆಸ್ಟೆಂಟ್ ಅನ್ನೋ ಥರ ಅಂದ್ಬಿಟ್ಟು ಅಲ್ಲಿ ಏನು ಚಂದನ್ ಶೆಟ್ಟಿ ಅವ್ರನ್ನ ನಾಮಿನೇಟ್ ಮಾಡ್ತಾರೆ. ಆಮೇಲೆ ನೆಕ್ಸ್ಟು ಸಂಧ್ಯಾ ಬಂದ್ಬಿಟ್ಟು ವಿನಯ್ ಅವ್ರನ್ನ ನಾಮಿನೇಟ್ ಮಾಡ್ತಾರೆ.
ಅಂದರೆ ರೀಸನ್ಸ್ ಬಂದ್ಬಿಟ್ಟು ಏನು ಬಿಗ್ ಬಾಸಲ್ಲಿ ಬಿಗ್ ಬಾಸ್ ನಾನು ಮನೆಗೆ ಹೋಗ್ತೀನಿ ಬಿಗ್ ಬಾಸ್ ಡೋರ್ ತೆಗೀರಿ ಬಿಗ್ ಬಾಸ್ ಅಂತ ಹೇಳ್ತಿರು. ಆಮೇಲೆ 35 ಸ್ಟಾರ್ಟಪ್ ಅಂತ ಹೇಳಿದ್ರು. ಅವು ಒಂದು ಸ್ಟಾರ್ಟಪ್ನೇ ಮಾಡೋಕ್ಕಾಗಲ್ಲ ಅನ್ನೋ ಥರ ಹೇಳ್ತಾರೆ. ಅದಾದ್ಮೇಲೆ ಮುಂತಾರೆ ಬಿಗ್ ಬಾಸ್ಗೆ ಲಾಯಕ್ಕೆ ಇಲ್ಲ ಅಂದ್ಬಿಟ್ಟು ಅಲ್ಲಿ ಏನು ವಿನಯ್ ಅವ್ರನ್ನ ನಾಮಿನೇಟ್ ಮಾಡ್ತಾರೆ. ಅವಾಗ ವಿನಯ್ ಅವ್ರ ರಿಯಾಕ್ಷನ್ ನೋಡಬೇಕು, ಬೇಡ ಬೇಡ ಅನ್ನೋ ಥರ ಎಲ್ಲ ಒಂದು ರೀತಿ ಆ್ಯಕ್ಟಿಂಗ್ ಮಾಡ್ತಾ ಇರ್ತಾರೆ. ಅದಾದಮೇಲೆ ಚಂದನ್ ಶೆಟ್ಟಿ ಅವ್ರನ್ನ ಸೇವ್ ಮಾಡ್ತಾರೆ. ರೀಸನ್ ಅಂತವ್ರೆ ಒಳ್ಳೆ ಟ್ಯಾಲೆಂಟ್ ಇದೆ, ಇಡೀ ಸೀಸನ್ ನೋಡಿದ್ದೀನಿ, ಸಖತ್ ಟ್ಯಾಲೆಂಟ್ ಇದೆ ಅಂದ್ಬಿಟ್ಟು ಅಲ್ಲಿ ಏನು ಚಂದನ್ ಶೆಟ್ಟಿ ಅವ್ರನ್ನ ಸೇವ್ ಮಾಡ್ತಾರೆ. ಇಬ್ಬರು ಬಂತವ್ರೆ ವಿನಯ್ ಅವ್ರನ್ನ ಸೇವ್ ಮಾಡ್ತಾರೆ, ಇಬ್ಬರು ಚಂದನ್ ಶೆಟ್ಟಿ ಅವ್ರನ್ನ ನಾಮಿನೇಟ್ ಮಾಡ್ತಾರೆ. ಇವರು ಸಂಧ್ಯಾ ಒಬ್ಬರು ಬಂದ್ಬಿಟ್ಟು ವಿನಯ್ ಅವ್ರನ್ನ ನಾಮಿನೇಟ್ ಮಾಡ್ತಾರೆ, ಚಂದನ್ ಅವ್ರನ್ನ ಸೇವ್ ಮಾಡ್ತಾರೆ. ಅದಾದ್ಮೇಲೆ ಬಂತವ್ರೆ ನೆಕ್ಸ್ಟ್ ಜಡ್ಜಸ್ಸು ಸೆಲೆಕ್ಷನ್ ಪ್ರೊಸೆಸ್ ನಡೆಯುತ್ತೆ. ಅಂದರೆ ಶ್ರುತಿ ಅವ್ರು ಬಂತು ಅಂದರೆ ಅಲ್ಲೇನು ಸ್ಟಾರ್ಟಿಂಗ್ ಇದ್ರಲ್ಲ ಇವರು ಸಂಧ್ಯಾ ಅವ್ರಿಗೆ ಬಂತು ಅಂದರೆ ಏನು ಹೇಳ್ತಾರೆ ಅಂದರೆ ರಾಕೆಟು ಏನೋ ಒಂದು ಲಾಂಚ್ ಆಗಬೇಕಾದ್ರೆ ಬೆಂಕಿ ಹಚ್ಬೇಕಲ್ವಾ, ಒಂದು ಸ್ವಲ್ಪ ಫೈರ್ ಕಮ್ಮಿ ಇತ್ತು ಅಂದ್ಬಿಟ್ಟು ಅಲ್ಲೇನು ರಿಜೆಕ್ಟ್ ಮಾಡ್ತಾರೆ ಸಂಧ್ಯಾ ಅವ್ರನ್ನ. ನೆಕ್ಸ್ಟ್ ಗೌರಿ ಅವ್ರನ್ನ ಸೆಲೆಕ್ಟ್ ಮಾಡ್ತಾರೆ. ಅವರೇ ಟೈಮ್ ಸಿಕ್ತಾಗೆಲ್ಲ ಮಾತಾಡ್ತೀರಿ ಅಂದ್ಬಿಟ್ಟು ಗೌರಿ ಅವ್ರನ್ನ ಸೆಲೆಕ್ಟ್ ಮಾಡ್ತಾರೆ. ನೆಕ್ಸ್ಟ್ ಆಮೇಲೆ ಶ್ವೇತಾ ಅವ್ರನ್ನ ರಿಜೆಕ್ಟ್ ಮಾಡ್ತಾರೆ. ಅಂದರೆ ನೀವು ಅಂತ ಹೇಳ್ಕೊಳ್ಳೋದ್ರಲ್ಲಿ ನಿಮ್ಮ ಬಗ್ಗೆ ಅಷ್ಟು ಇದಾಗಲಿಲ್ಲ ಅಂದ್ಬಿಟ್ಟು ರಿಜೆಕ್ಟ್ ಮಾಡ್ತಾರೆ. ನೆಕ್ಸ್ಟ್ ಸಂಗೀತ ಅವ್ರು ಬಂತು ಅಂದರೆ ಸಂಧ್ಯಾ ಅವ್ರನ್ನ ಕೂಡ ರಿಜೆಕ್ಟ್ ಮಾಡ್ತಾರೆ. ಆಮೇಲೆ ನೆಕ್ಸ್ಟ್ ಬಂತು ಅಂದರೆ ಗೌರಿ ಅವ್ರನ್ನ ಕೂಡ ರಿಜೆಕ್ಟ್ ಮಾಡ್ತಾರೆ. ಅಂದರೆ ನೀವೇನು ನಾಮಿನೇಷನ್ ಕೊಡ್ಬೇಕಾರೆ ಏನಲ್ಲಿ ವಿನಯ್ ಅವ್ರನ್ನ ಸ್ಟ್ರಾಂಗ್ ಅಂತೀರಾ, ಚಂದನ್ ಅವರು ಕೂಡ ಸ್ಟ್ರಾಂಗ್ ಅಂತೀರಾ, ಬಟ್ ವಿನಯ್ ಅವ್ರನ್ನ ಸೇವ್ ಮಾಡ್ತೀರಾ, ಚಂದನ್ ಅವ್ರನ್ನ ಏನು ನಾಮಿನೇಟ್ ಮಾಡ್ತೀರಾ ಅಂದ್ಬಿಟ್ಟು ಅಲ್ಲಿ ಅವ್ರನ್ನೂ ಕೂಡ ರಿಜೆಕ್ಟ್ ಮಾಡ್ತಾರೆ. ಒಂದು ರೀತಿ ಅವ್ರು ನಾಮಿನೇಷನ್ನು ಕೊಟ್ಟಿದ್ದ ರೀಸನ್ಸ್ ಅದೇ ಥರ ಇತ್ತು ಅಂತ ಹೇಳ್ಬೋದು. ಆಮೇಲೆ ನೆಕ್ಸ್ಟ್ ಬಂತು ಅಂದರೆ ಅಲ್ಲಿ ಶ್ವೇತಾ ಅವ್ರನ್ನೂ ಕೂಡ ರಿಜೆಕ್ಟ್ ಮಾಡ್ತಾರೆ. ಅಂದರೆ ಸಂಗೀತ ಅವ್ರು 3 ಜನನೂ ಕೂಡ ರಿಜೆಕ್ಟ್ ಮಾಡ್ತಾರೆ. ನೆಕ್ಸ್ಟ್ ಚಂದನ್ ಅವ್ರು ಬಂತು ಅಂದರೆ ಶ್ವೇತಾ ಅವ್ರನ್ನ ರಿಜೆಕ್ಟ್ ಮಾಡ್ತಾರೆ, ಒಂದು ಸ್ವಲ್ಪ ವೀಕ್ ಅಂದ್ಬಿಟ್ಟು ಗೌರಿ ಮತ್ತು ಸಂಧ್ಯಾ ಅವ್ರನ್ನ ಸೆಲೆಕ್ಟ್ ಮಾಡ್ತಾರೆ. ನೆಕ್ಸ್ಟ್ ವಿನಯ್ ಅವ್ರು ಬಂತು ಅಂದರೆ 3 ಜನದ ಹೆಸರು ಕೂಡ ಹೇಳ್ಬಿಟ್ಟು ಒಂದು ರೀತಿ ಸೂಪರ್ ಅಂತ ತೋರಿಸ್ತಾರೆ, ಬಟ್ ಅವ್ರು ರಿಜೆಕ್ಟ್ ಮಾಡ್ತಾರೆ. ಅದಾದ್ಮೇಲೆ ಬಂತು ಅಂದರೆ ಅಲ್ಲಿ ಗೌರಿ ಅವ್ರು ಮಾತ್ರ ಓಲ್ಡಲ್ಲಿ ಇದ್ದಾರೆ, ಅಲ್ಲಿ ಶ್ವೇತಾ ಮತ್ತು ಸಂಧ್ಯಾ ಅವರು ರಿಜೆಕ್ಟ್ ಆಗ್ತಾರೆ ಅಂತ ಹೇಳ್ಬೋದು. ಅದಾದಮೇಲೆ ಅವ್ರು ಹೋಗ್ತಾ ಇರ್ತಾರೆ. ಅವಾಗ ವಿನಯ್ ಅವರು ಅಲ್ಲೇನು ಸಂಧ್ಯಾ ಅವ್ರು ರೀಸನ್ಸ್ ಕೊಟ್ಟಿರ್ತಾರಲ್ಲ, ಬಾಗ್ಲು ತೆಗಿರಿ ಬಿಗ್ ಬಾಸ್ ಅಂತ ವಿನಯ್ ಅವ್ರು ಹೇಳ್ತಿರು ಅಂತ, ಅದನ್ನೇ ಅವ್ರಿಗೆ ಕೂಗ್ಬಿಟ್ಟು ಸಂಧ್ಯಾ ಅಂತ ಹೇಳ್ಬಿಟ್ಟು ಬಾಗ್ಲು ತೆಗಿರಿ ಬಿಗ್ ಬಾಸ್ ಅಂದ್ಬಿಟ್ಟು ನಿಮಗೆ ಅಂತ ಹೇಳ್ಬಿಟ್ಟು ಒಂದು ರೀತಿ ಅವ್ರನ್ನ ಒಂದು ಅಜೀಬ್ ಥರ ಮಾಡ್ತಾರೆ ಅಂತಲೇ ಹೇಳ್ಬೋದು. ಬಟ್ ಅವ್ರು ಸೈಲೆಂಟಾಗಿ ಹೋಗ್ಬಿಡ್ತಾರೆ ಅಂತ ಹೇಳ್ಬೋದು. ಒಟ್ಟಲ್ಲಿ ವಿನಯ್ ಅವ್ರು ಮಾತ್ರ ಸಕ್ಕದಾಗಿ ಉರ್ಕೊಂಡಿರು ಅಂತ ಹೇಳ್ಬೋದು. ಆದರೆ ಅದರಲ್ಲೂ ಕೂಡ ಲಾಯಕ್ಕೆ ಇಲ್ಲ ಅಂತೆಲ್ಲ ಹೇಳ್ಬಿಟ್ಟಿರಲ್ಲ, ಸಕ್ಕದಾಗಿ ಉರ್ಕೊಂಡಿರು ಅಂತಲೇ ಹೇಳ್ಬೋದು. ಅದರಿಂದನೇ ಈ ಥರ ಕರೆದ್ಬಿಟ್ಟು ಒಂದು ರೀತಿ ಬಾಗ್ಲು ತೆಗಿರಿ ಬಿಗ್ ಬಾಸ್ ಅಂತ ಹೇಳ್ಬಿಟ್ಟು ಕಳಿಸ್ತಾರೆ ಅಂತಲೇ ಹೇಳ್ಬೋದು. ಆ ಥರ ಮಾಡಿದ್ದು ನನಗಂತೂ ಸರಿ ಅಂತ ಅನಿಸಲಿಲ್ಲ. ನಿಮ್ಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ ಹೇಳಿ. ಯಾಕಂದ್ರೆ ಅಲ್ಲಿ ಕೊಟ್ಟಿರೋದೇ ಟಾಸ್ಕ್ ನಾಮಿನೇಟ್ ಮಾಡಿ ಅಂತ, ಅವ್ರು ಏನು ಅಲ್ಲಿ ಸೀಸನಲ್ಲಿ ಏನು ನೋಡಿರ್ತಾರೆ ಆ ರೀಸನ್ಸ್ ಕೊಟ್ಬಿಟ್ಟು ನಾಮಿನೇಟ್ ಮಾಡಿದ್ರು. ಬಟ್ ಅರೆ ಅದನ್ನೇ ಒಂದು ರೀತಿ ಅಲ್ಲಿ ಹೋಗ್ಬೇಕಾದ್ರೆ ಈ ಥರ ಎಲ್ಲ ಬಾಗ್ಲು ತೆಗಿರಿ ಬಿಗ್ ಬಾಸ್ ಅಂದ್ಬಿಟ್ಟು ಒಂದು ರೀತಿ ಹೆಂಗಿರೋ ಸೆಲೆಕ್ಟ್ ಆಗಿಲ್ವಲ್ಲ ಅಂದ್ಬಿಟ್ಟು ಒಂದು ರೀತಿ ನೀವು ಮನೆಗೆ ಹೋಗಿ ಏನೋ ಥರ ಒಂದು ರೀತಿ ಅಜೀಬ್ ಮಾಡಿ ಕಳಿಸ್ತಾರೆ ಅಂತಲೇ ಹೇಳ್ಬೋದು. ಈ ಥರ ಸೆಲೆಕ್ಷನ್ ಪ್ರೊಸೆಸ್ ನಡೀತಿ 3 ಜನದ್ದು. ನೆಕ್ಸ್ಟ್ ಇನ್ನು ಯಾರ್ಯಾರು ಬರ್ತಾರೆ, ಸೆಲೆಕ್ಟ್ ಆಗ್ತಾರಾ, ರಿಜೆಕ್ಟ್ ಆಗ್ತಾರಾ, ಎಲ್ಲನೂ ಕೂಡ ತಿಳಿಸ್ಕೊಡ್ತೀನಿ ಮುಂದೆ ವಿಡಿಯೋದಲ್ಲಿ. ಫ್ರೆಂಡ್ಸ್ ಇದಿಷ್ಟು ವಿಡಿಯೋ ಆಗಿದೆ. ನಿಮ್ಗೆ ಏನಾದ್ರು ವಿಡಿಯೋ ಇಷ್ಟ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಬಾಯ್.